78 ವರ್ಷಗಳಿಂದ ಆಗದ ಕೆಲಸಕ್ಕೆ 78 ಗಂಟೆಯಲ್ಲಿ ಪರಿಹಾರ ಸಿಕ್ಕಿದೆ. ಇದು ಟಿವಿ5 ವಿಸ್ತೃತ ವರದಿಯಿಂದ ಗ್ರಾಮಕ್ಕೆ ಬಸ್ ಬಂದಂತ ಕತೆ. ಹುಬ್ಬಳ್ಳಿ ತಾಲೂಕಿನ ರಾಮಪುರ ಗ್ರಾಮಕ್ಕೆ ಬಸ್ ಫೈನಲಿ ಬಂದಿದೆ. ಬಸ್ ಇಲ್ಲದೆ ಪರದಾಡ್ತಾ ಇದ್ದಂತ ವಿದ್ಯಾರ್ಥಿಗಳು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನಡ್ಕೊಂಡೇ ಶಾಲೆಗೆ ತೆರಳ್ತಾ ಇದ್ರು ಶಾಲಾ ವಿದ್ಯಾರ್ಥಿಗಳು. ಸಮಸ್ಯೆ ಬಗ್ಗೆ ಗೆಳೆಯಾಗಿ ಬಿಚ್ಚಿಟ್ಟಿತ್ತು ನಿಮ್ಮ ಟಿವಿ5 ಕನ್ನಡ. ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಜನಪ್ರತಿನಿಧಿಗಳು, ಸಾರಿಗೆ ಅಧಿಕಾರಿಗಳು. ಗ್ರಾಮಕ್ಕೆ ಬಸ್ನ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಟಿವಿ5ಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. ನೋಡಿ ಪಾಪ, ಈ ಗ್ರಾಮದ ಜನರಿಗೆ ಬಸ್ ನೋಡುವಂತ ಭಾಗ್ಯವೇ ಇರಲಿಲ್ಲ. ಅದು ಎಷ್ಟೋ ಸರ್ಕಾರ ಅಧಿಕಾರಕ್ಕೆ ಬಂತು, ಎಷ್ಟೋ ಸಿಎಂ ಬದಲಾದ್ರು, ಸಚಿವರುಗಳು ಬದಲಾದ್ರು, ಆದ್ರೂ ಬಸ್ನ ವ್ಯವಸ್ಥೆ ಮಾತ್ರ ಇರಲಿಲ್ಲ. ನಿಮ್ಮ ಟಿವಿ5 ಇದಕ್ಕೆ ಸಂಬಂಧಪಟ್ಟಂತೆ ಗೆಳೆಯಾಗಿ ವರದಿಯನ್ನು ಬಿತ್ತರಿಸೋದ್ರ ಜೊತೆಗೆ ಸಾರಿಗೆ ಸಚಿವರ ಗಮನಕ್ಕೂ ಕೂಡ ತರಲಾಗಿತ್ತು. ಬಸ್ನ ವ್ಯವಸ್ಥೆ ಮಾಡ್ತಿರೋ ಇಲ್ವೋ, ಯಾವಾಗ ಮಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಫೈನಲಿ ಇದೀಗ ನಿಮ್ಮ ಟಿವಿ5 ವರದಿಯ ಫಲಶ್ರುತಿ ಇದು. ನೋಡಿ ಪಾಪ, ಅಲ್ಲಿನ ಮಕ್ಕಳುಗಳು ಹೇಗೆ ಟ್ರ್ಯಾಕ್ಟರ್ನ ಹತ್ಕೊಂಡು ಹೋಗ್ತಾ ಇದ್ರು, ಆದರೆ ಈಗ ಬಸ್ ಬಂದಿರೋದ್ರಿಂದ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು 34 ವರ್ಷಗಳಿಂದ ಭಾಳಷ್ಟು ದಿನದಿಂದ ಬೇಡಿಕೆ ಇತ್ತು. ಇಲ್ಲಿ ಸುಮಾರು 70-80 ಹುಡುಗರು ಮಿಸ್ರಿಕೋಟಿ ಶಾಲೆಗೆ ದಿನಂಪ್ರತಿ ನಡೆದು ಹೋಗೋ ಪರಿಸ್ಥಿತಿ ಇತ್ತು. ಆವಾಗ ಟಿವಿ5ದವರು ನಮ್ಮ ಗಮನಕ್ಕೆ ತಂದಾಗ ಮತ್ತು ಇಲ್ಲಿ ಜನಸಾಮಾನ್ಯರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಕೂಡ ನಮ್ಮ ಹತ್ರ ಬಂದ ಮನವಿ ಕೊಟ್ಟಾಗ ನಾವು KSRTC ಅಧಿಕಾರಿಗಳಿಗೆ ಏನು DC ಅವರು ಅದಾರ ಅವರು ಮನವಿ ಮಾಡಿಕೊಂಡಾಗ ಆಯಿತು, ಇವತ್ತಿನ ದಿನ ಈ ಬಸ್ ಕೊಡ್ತೇವೆ ಅಂತ 10 ಗಂಟೆಗೆ ಸರಿಯಾಗಿ ಬಿಡ್ತೇವಂತ ಈ ಗ್ರಾಮಕ್ಕೆ ಬಂದಾರ. ಇದು ಭಾಳ ದಿನದ ಬೇಡಿಕೆ ಇತ್ತು ಮತ್ತು ಹುಡುಗರ ಸಮಸ್ಯೆ ಶಿಕ್ಷಣಕ್ಕೆ ಏನು ಬೇಕು ನಾವು ಆ ಸೌಲಭ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಗೋಕೆ ಅನುಕೂಲ ಮಾಡಿಕೊಟ್ರೆ KSRTC ಅಧಿಕಾರಿಗಳಿಗೆ ಧನ್ಯವಾದ ಮತ್ತು ಟಿವಿ5ದವ್ರಿಗೆ ಹಲವಾರು ಬಾರಿ ನಮ್ಮ ಗಮನಕ್ಕೆ ತಂದಿರಿ. ಗ್ರಾಮದ ಎಲ್ಲ ಹಿರಿಯರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತು ಈ ಗ್ರಾಮದ ಅಭಿವೃದ್ಧಿಗಾಗಿ ಏನೇನಿದ್ರು ನಾವೆಲ್ಲ ಶ್ರಮಿಸುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಇವತ್ತಿನ ದಿನ ಹೇಳ್ತೀನಿ. ಇದು 34 ವರ್ಷಗಳಿಂದ ಭಾಳಷ್ಟು ದಿನದಿಂದ ಬೇಡಿಕೆ ಇತ್ತು. ಇಲ್ಲಿ ಸುಮಾರು 70-80 ಹುಡುಗರು ಮಿಸ್ರಿಕೋಟಿ ಶಾಲೆಗೆ ದಿನಂಪ್ರತಿ ನಡೆದು ಹೋಗೋ ಪರಿಸ್ಥಿತಿ ಇತ್ತು. ಆವಾಗ ಟಿವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ, ಯಾವ ಥರದ ಹರ್ಷ ವ್ಯಕ್ತಪಡಿಸ್ತಿದ್ದಾರೆ, ನಮ್ಮ ಪ್ರತಿನಿಧಿಯವರನ್ನು ಮಾತಾಡಿಸಿದ್ದಾರೆ, ನೋಡೋಣ ಬನ್ನಿ.
30-40 ವರ್ಷಗಳ ಹೋರಾಟ, ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಈ ಸಂಪಟ್ಟಿಗೆ TV5 ಒಂದು ವಿಸ್ತೃತವಾದಂಥ ಒಂದು ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂದರೆ ಒಂದು ಹುಬ್ಬಳ್ಳಿಯ ತಾಲೂಕಿನ ಒಂದು ರಾಮಾಪುರ ಗ್ರಾಮ, ಇಲ್ಲಿ ಸ್ವತಂತ್ರ ಸಿಕ್ಕು 78 ವರ್ಷ ಗತಿಸಿ ಸಹಿತ ಇಲ್ಲಿರುವಂತಹ ಗ್ರಾಮಕ್ಕೆ ಒಂದು ಬಸ್ಸು ಸಿಕ್ಕಿರಲ್ಲ. ಈ ಬಸ್ ನಮಗೆ ಏನು ಬೇಡ, ಇಲ್ಲಿ ಹಣ ಬೇಡ, ಆಸ್ತಿ ಬೇಡ, ನಮಗೆ ಇಲ್ಲಿ ಒಂದು ಬಸ್ ಕೊಡಿ ಅಂತೇಳಿ ವಿದ್ಯಾರ್ಥಿಗಳು ಅಂಗಲಾಚಿದ್ರು. ಈ ಸಂಪಟ್ಟಿಗೆ ಅಂದರೆ ಇಲ್ಲಿ ಸುಮಾರು 60ರಿಂದ 70 ವಿದ್ಯಾರ್ಥಿಗಳು ಇದೇ ಒಂದು ರಾಮಾಪುರದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಮಿಸ್ರಿಕೋಟೆ ಗ್ರಾಮಕ್ಕೆ ಪ್ರತಿನಿತ್ಯವೂ ಸಹ ಇಲ್ಲಿ ಅಂದರೆ ಮಳಿ ಚಳಿ ಇಲ್ಲಿ ಅಂತಂದರೆ ಯಾವುದೇ ಇಲ್ಲಿ ಅಂದರೆ ಭಯದಲ್ಲೇ ಇಲ್ಲಿ ಅಂದರೆ ವಿದ್ಯಾಭ್ಯಾಸ ಮಾಡಬೇಕಂತಹ ಅನಿವಾರ್ಯತೆ ಎದುರಾಗಿತ್ತು. ಈ ಸಂಪಟ್ಟಿಗೆ TV5 ಒಂದು ವಿಸ್ತೃತ ವರದಿಯನ್ನು ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ ಅಂತಂದರೆ ಈ ಗ್ರಾಮಕ್ಕೆ ಒಂದು ಬಸ್ ಈಗ ಸಿಕ್ಕಿದೆ. ಇಲ್ಲಿ ವಿದ್ಯಾರ್ಥಿನಿಯರನ್ನು ಮಾತಾಡ್ತೀನಿ. ಪುಟ, ಏನಾಗಿದೆ ನಿಮ್ಮದೀಗ? ನಮಗೆ ಬಹಳ ಖುಷಿ ಆಗೈತ್ರಿ. ಯಾಕಂತಂದ್ರೆ ನಮ್ಗೆ ಇಷ್ಟು ವರ್ಷ ಆದರೂ ಬಸ್ ಸಿಕ್ಕಿರಲಿಲ್ಲ, ಈಗ ಸಿಕ್ಕೈತಿ. TV5 ಕನ್ನಡಕ್ಕೆ ನಾವು ಬಹಳ ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂತಂದ್ರೆ ಅದೆಲ್ಲ ನ್ಯೂಸ್ನಲ್ಲಿ ಪ್ರಸಾರ ಮಾಡಿ ನಮ್ಗೆ ಬಹಳ ಖುಷಿ ತಂದು ಕೊಟ್ಟೈತಿ. ಯಾಕಂತಂದ್ರೆ ಬಸ್ ಮಾಡಿ ಕೊಟ್ಟಿದ್ದಕ್ಕೆ ಇನ್ನು ನಾವು ಖುಷಿಯಿಂದ ಶಾಲೆಗೆ ಹೋಗ್ತೀವಿ ರೀ. ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ಬಳು ವಿದ್ಯಾರ್ಥಿ ಪುಟ, 40 ವರ್ಷಗಳಿಂದ ನಿಮ್ಮ ಅಪ್ಪರು ಸಹ ನಡ್ಕೊತ ಹೋಗಿದ್ರು, ಈಗ ನಡ್ಕೊತ ಹೋಗ್ತಾ ಇದ್ರಿ, ಈಗ ಬಸ್ ಸಿಕ್ಕಿದೆ, ಏನಂತ ಹೇಳ್ತಿ? ಬಹಳ ಅಂದ್ರೆ ಬಹಳ ಖುಷಿ ಆಗ್ತಿದೆ ನನಗಂತೂ. ಅದರೊಳಗೂ ಈಗ ಬಸ್ಸು ಒಂದಿನ ನಮ್ಮ ಹಾದಿಯಲ್ಲಿ ಬಸ್ ಹೋಗಿದ್ದು ಇದ್ದಿದ್ದೇ ಇಲ್ಲ. ಫಸ್ಟ್ ಟೈಮ್ ಹೋಗ್ಬೇಕಾರಂತೂ ಎಷ್ಟು ಖುಷಿ ಆಗ್ತಿತ್ತಂದರೆ ನಾವೇನೋ ಫ್ಲೈಟ್ನಲ್ಲೇ ಹೋಗ್ತಿದ್ದೀವಿ ಅನ್ನೋ ಒಂದು ಆನಂದ ನಮ್ಗೆ ಬಂದಿತ್ತು. ಆಮೇಲೆ ದಿನಾಲೂ ನಾವು ನಡ್ಕೊತ ಹೋಗ್ತಿದ್ವಿ, ನಮಗೆ ಟೈಮ್ ಭಾಳ ಕವರ್ ಆಗ್ತಾಯಿದೆ. ಈ ಇಲ್ಲಿಂದ 10 ನಿಮಿಷಕ್ಕಂದರೆ ನಾವು ಮಿಶ್ರಿಕೋಟೆ ಒಳಗೆ ಇರ್ತೀವಿ, ನಮಗೆ ಪಿರಿಯಡ್ ಟೈಮ್ಕಂದರೆ ಅಲ್ಲಿ ಹೋಗಿ ಮುಟ್ತೀವಿ ನಾವು. ಆದ್ದರಿಂದ ನಮ್ಗೆ ಪಿರಿಯಡ್ ಕೇಳೋಕ್ಕೂ ಹೆಲ್ಪ್ ಆಗ್ತಿದೆ. ಆಮೇಲೆ ಬಸ್ಸಲ್ಲಿ ಹೋಗ್ತಿರೋದ್ರಿಂದ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಆಮೇಲೆ TV5 ಕನ್ನಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪುಟ್ಟ. 40 ವರ್ಷಗಳಿಂದ ಬಸ್ ಇರಲ್ಲ ನಿಮ್ಮೂರಿಗೆ, ಈಗ ಬಸ್ ಸಿಕ್ಕಿದೆ, ಏನು ಹೇಳ್ತಿ ಪುಟ್ಟ? ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತ್ರಿ. ಮಳಿ ಚಳಿ ಅನ್ಲಾರಂಗ ನಡ್ಕೊತ ಹೋಗ್ತಿದ್ವಿ. ಅದ್ರಾಗ ನಾವು 10th ಅವ್ರು ಎಕ್ಸ್ಟ್ರಾ ಕ್ಲಾಸ್ ಹಾಕ್ತಾರ, ಸಂಜೆಗೆ ಬರೋ ಮುಂದೆ ಭಾಳ ಹೆದರಿಕೆಯಿಂದ ಅದು ಎಲ್ಲ ನೋಡ್ಕೊತ ಬರ್ತಿದ್ವಿ ರೀ ನಾವು. ಬಸ್ ಮಾಡಿಸ್ಕೊಟ್ಟಿದ್ದಕ್ಕೆ TV5ದವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಥ್ಯಾಂಕ್ಸ್ ಸರ್. ನಮಗೆ 78 ವರ್ಷ ಸಂದರ್ಶಿಗೂ ಸಹಿತ ನಮಗೆ ಒಂದು ಬಸ್ ಸಿಕ್ಕಿರಲ್ಲ. ಇಲ್ಲಿ ನಮ್ಮ ತಾತ, ನಮ್ಮ ಅಪ್ಪರು ಸಹ ಇಲ್ಲಿ ಅಂದರೆ ನಡೆದುಕೊಂಡು ಹೋಗೇ ಇಲ್ಲಿ ಅಂದರೆ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಈಗ ನಮಗೆ ಒಂದು ಬಸ್ ಸಿಕ್ಕಿದೆ. ಯಾವ ಮಟ್ಟಿಗೆ ನಮಗೆ ಖುಷಿ ಆಗಿದೆ, ಏನೋ ನಾವು ವಿಮಾನದಲ್ಲಿಯೇ ಒಂದು ಪ್ರಯಾಣ ಮಾಡ್ತೀವಿ ಅನ್ನೋ ಮಟ್ಟಿಗೆ ನಮಗೆ ಖುಷಿ ತಂದಿದೆ ಅನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.